ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು, ಕೆಪಿಸಿಸಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಅಹಿಂದ ನಾಯಕರು ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಪರವಾಗಿ ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನ ಕೇವಲ ಇಬ್ಬರು ಸದಸ್ಯರಿದ್ದು ಹಿರಿಯ ಸದಸ್ಯರಾದಂತಹ ನಾಗರಾಜ್ ಯಾದವ್ ಹಾಗೂ ನಮ್ಮ ಮಾಜಿ KAS ಅಧಿಕಾರಿಯಾದಂತಹ DT ಶ್ರೀನಿವಾಸರವರು ಪ್ರತಿನಿಧಿಸ್ತಾ ಇದ್ದು, ನಮ್ಮ ಜನಾಂಗಕ್ಕೆ ಮಾಜಿ ಸಚಿವ ಎ ಕೃಷ್ಣಪ್ಪನವರು ಹಾಗೂ ಮುನಿಯಪ್ಪ ಮುದ್ದಪ್ಪನವರು ಬಿಟ್ಟರೆ ಬೇರೆ ಯಾರಿಗೂ ಇದುವರೆಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಈಗ ನಡೆಯುತ್ತಿರುವ ವಿದ್ಯಮಾನಗಳನ್ನು ಪರಿಶೀಲನೆ ಮಾಡಿ ನಮ್ಮ ಜನಾಂಗಕ್ಕೆ ಸರಿಯಾದ ಪ್ರಾತಿನಿಧ್ಯವನ್ನು ಸರ್ಕಾರದಲ್ಲಿ ಮಾಡಿಕೊಡ್ಬೇಕೆಂದು ಈ ಮೂಲಕ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು, ಎಲ್ಲ ಪದಾಧಿಕಾರಿಗಳಲ್ಲೂ ನಮ್ಮ ಜನಾಂಗದ ಪರವಾಗಿ ಹಾಗೂ ನಮ್ಮ ಸಂಘದಿಂದ ಮನವಿ ಮಾಡ್ತಾ ಇದ್ದೀವಿ. DT ಶ್ರೀನಿವಾಸ್ ಅವರಾಗಲಿ, ಇಲ್ಲವೇ ಹಿರಿಯ ಮಾಜಿ BMTC ಅಧ್ಯಕ್ಷರಾದಂತಹ ನಾಗರಾಜ್ ಯಾದವ್ ಆಗಲಿ, ಇಬ್ಬರಲ್ಲಿ ಯಾರನ್ನು ಪರಿಗಣಿಸಿ ಇವರಿಗೆ ಸಚಿವ ಸ್ಥಾನವನ್ನು ತಲುಪಿಸಿಕೊಡಬೇಕೆಂದು ಹಾಗೂ ನಾವೆಲ್ಲರೂ ತಮ್ಮ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ತೇವೆಂದು ಈ ಮೂಲಕ ಸಮಸ್ತ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಪರಿಗಣನೆ ಮಾಡಲೇಬೇಕಂತ ಈ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. 26ರಂದು ಇವತ್ತು ಏನು ಚಿಕ್ಕಬಳ್ಳಾಪುರ ಯಾದವ ಸಮುದಾಯದ ಮುಖಂಡರ ಕಡೆಯಿಂದ ಸುದ್ದಿಗೋಷ್ಠಿಯನ್ನು ಅತಿ ಜರೂರಾಗಿ ಬೆಳಗ್ಗೆ 10 ಗಂಟೆಯ ಸಮಯಕ್ಕೆ ಸರಿಯಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಭೇಟಿಯಾಗಿ ಅವರಿಗೆ ಒಂದು ಮಾಹಿತಿ ರವಾನೆ ಮಾಡಿದಾಗ ಕೇವಲ ಕೆಲವೇ ಒಂದು ನಿಮಿಷಗಳಲ್ಲಿ ನಮಗೆ ಒಂದು ಸಮಯವನ್ನು ಅವಕಾಶ ಮಾಡಿಕೊಟ್ಟು ಇವತ್ತು 3 ಗಂಟೆಗೆ ಮಾಡಿ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇವತ್ತು ಈ ದಿನ 3 ಗಂಟೆಗೆ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಈ ಒಂದು ನಮ್ಮ ಒಂದು ಸಭೆಗೆ ಆಗಮಿಸಿದ್ದಕ್ಕಾಗಿ ನಮ್ಮ ಒಂದು ಇಡೀ ಯಾದವ ಸಮುದಾಯದ ಮುಖಂಡರ ಪರವಾಗಿ ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದಂತಹ ಒಂದು ಸ್ವಾಗತ ಮತ್ತು ಅಭಿನಂದನೆಗಳನ್ನು ನಮ್ಮ ಸಮುದಾಯದಿಂದ ತಿಳಿಸೋಕ್ಕೆ ಬಯಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಏನು ನಾಳೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನೂತನ ಸರ್ಕಾರ ಒಂದು ಪ್ರಮಾಣ ವಚನ ಸ್ವೀಕಾರ ಆಗ್ತಾ ಇದೆ. ಈ ಒಂದು ಸರ್ಕಾರದಲ್ಲಿ ಯಾದವ ಸಮುದಾಯದ ಮುಖಂಡರು ಹಾಗೂ ಸಂಘಗಳು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಕೋರಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರದ ಹೈಕಮಾಂಡ್ ಅವರಿಗೆ ಸಹ ಈಗಾಗಲೇ ಮಾಹಿತಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ನಿನ್ನೆ ಕರ್ನಾಟಕ ರಾಜ್ಯ ಯಾದವ ಸಂಘದ ವತಿಯಿಂದ ರಾಜ್ಯ ಸಂಘದಿಂದ ಬೆಂಗಳೂರು ಕೇಂದ್ರ ಭಾಗದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಅವರ ಒಂದು ಮಾರ್ಗದರ್ಶನದ ಅನುಗುಣವಾಗಿ ಅವರ ಒಂದು ಸಲಹೆ ಸೂಚನೆಗಳಂತೆ ನಾವು ಇವತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ, ನಾಳೆ ಏನು ನೂತನ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ, ಆ ಒಂದು ಸರ್ಕಾರದ ಭಾಗವಾಗಿ ನಮ್ಮ ನಡೆಸಿಕೊಟ್ಟು ತಿರುಗಿ 2000ರಲ್ಲಿ ಸಿಟಿ ಉಸ್ತುವಾರಿ ಸಮಾಜ ಕಲ್ಯಾಣಕ್ಕೆ ನಿಲ್ಲಿಸಿಕೊಟ್ಟು ಅವರು ತದನಂತರ ಇವರು KAS ಆಗಿ DT ಶ್ರೀನಿವಾಸನವರು ಸಮಾಜ ಕಲ್ಯಾಣ ಇಲಾಖೆ DC ಆಗಿದ್ದರು. DC ಕೆಲಸಕ್ಕೆ ರಿಸೈನ್ ಕೊಟ್ಟು ನೆಕ್ಸ್ಟ್ ರಾಜಕೀಯಕ್ಕೆ ಬಂದು ಚಿಕ್ಕಬಳ್ಳಾಪುರದಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಗೆದ್ದರು. ಈಗ ಕರ್ನಾಟಕ ಯಾದವ ಸಂಘದ ಅಧ್ಯಕ್ಷರು, OBC ಅಧ್ಯಕ್ಷರು ಫಾರ್ MLC ಇದ್ದಾರೆ. ನೆಕ್ಸ್ಟು ಅವರಿಗೆ
ಈ ಕಾಂಗ್ರೆಸ್ನಲ್ಲಿ ಮಿನಿಸ್ಟ್ರ್ ಕೊಟ್ಟು ನಮ್ಮ ಕಮಿಟಿಯಲ್ಲಿ 224 MLAಗಳಲ್ಲಿ ಮಿನಿಸ್ಟ್ರ್ ಯಾರು ನಮ್ಮ ಯಾದವ್ರಿಗಿಲ್ಲ. ಇವರಿಗೆ ಪ್ರಬಲವಾದ ವ್ಯಕ್ತಿ ಇವರಿಗೆ ಕೊಟ್ಟು DK ಶಿವಕುಮಾರ್ ಅವ್ರಿಗೂ, ಸಿದ್ದರಾಮಯ್ಯವ್ರಿಗೂ, ಸುರ್ಜೇವಾಲಾ ಅವ್ರಿಗೂ, ವೇಣುಗೋಪಾಲ್ ಅವ್ರಿಗೂ, AICC ಅಧ್ಯಕ್ಷರಾದಂಥ ಖರ್ಗೆ ಅವ್ರಿಗೂ, ಸೋನಿಯಾ ಗಾಂಧಿ ಅವ್ರಿಗೂ ರಾಜ್ಯದಲ್ಲಿ 20 ಲಕ್ಷ 20 ಲಕ್ಷ ಇಂಡಿಯಾದಲ್ಲಿ 30 crores. ಆದರೆ ರಾಜಕೀಯವಾಗಿ ಈ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಸಂಖ್ಯೆ ಕಡಿಮೆ, ಆಂಧ್ರದಲ್ಲೂ ಚೆನ್ನಾಗಿದೆ, ತಮಿಳುನಾಡಲ್ಲೂ ಚೆನ್ನಾಗಿದೆ, ಹೈದರಾಬಾದಲ್ಲಿ 40% ಯಾದವ್. ನಮಗೆ ರಾಜಕೀಯವಾಗಿ ಸಂಘಟನೆಯಲ್ಲಿಯೂ ಸಹ ಶೋಷಣೆಗೆ ಒಳಗಾಗಿದೆ. ಯಾಕಂದರೆ ಮುನ್ನೆಲೆಗೆ ತಂದಿಲ್ಲ.